ಅತ್ಯಾಚಾರ ಪ್ರಕರಣದ ಆರೋಪಿ ಪ್ರಜ್ವಲ್ ರೇವಣ್ಣ ಅವರಿಗೆ ಎಷ್ಟು ದಿನಗಳ ಪೊಲೀಸ್ ಕಸ್ಟಡಿ ಆಗುತ್ತೆ ಅನ್ನೋ ಆದೇಶ 4 ಗಂಟೆಗೆ ಬರುತ್ತೆ. ಮನೆ ಊಟಕ್ಕೆ ಮನವಿಯನ್ನ ಮಾಡಿದ್ದಾರೆ. ಮನೆ ಊಟಕ್ಕೆ ಪ್ರಜ್ವಲ್ ರೇವಣ್ಣ ಪರ ವಕೀಲ ಅರುಣ್ ಅವರು ಮನವಿಯನ್ನ ಇಟ್ಟಿದ್ದಾರೆ. ಪೊಲೀಸ್ ಕಸ್ಟಡಿಗೆ ಕೊಟ್ರೆ ಮನೆ ಊಟಕ್ಕೆ ಅವಕಾಶ ಮಾಡಿಕೊಡಿ, ನಿಮ್ಮ ಆದೇಶದಲ್ಲಿ ಅದರ ಬಗ್ಗೆ ಪ್ರಸ್ತಾಪಿಸಿ ಅಂತ ಅರುಣ್ ಅವರು ಮನವಿಯನ್ನ ಮಾಡಿದ್ದಾರೆ. ಪ್ರಜ್ವಲ್ ಪರ ವಕೀಲರು ಮನೆ ಊಟಕ್ಕಾಗಿ ಅವರು ಅನುಮತಿಯನ್ನ ಕೋರಿದ್ದಾರೆ. ಕೊಡ್ತಾರಾ ಇಲ್ವಾ ಕಾದು ನೋಡ್ಬೇಕು. ಇನ್ನು ಕಟಕಟಿಯಲ್ಲಿ ಕೈಕಟ್ಟಿ ಪ್ರಜ್ವಲ್ ರೇವಣ್ಣ ನಿಂತಿದ್ದಾರೆ. 4 ಗಂಟೆಗೆ ಆದೇಶ ಬರುತ್ತೆ. ಕಟಕಟಿಯಿಂದ ಹೊರ ಹೋಗೋದಕ್ಕೆ ಹರಸಾಹಸವನ್ನು ಕೂಡ ಪಟ್ಟಿದ್ದಾರೆ. ಕಾರಣ ಕೋರ್ಟ್ ಹಾಲ್ನಲ್ಲಿ ಕಿಕ್ಕಿರಿದು ಜನ ಸೇರ್ಕೊಂಡಿದ್ದಾರೆ. ಹೆಚ್ಚು ಮಂದಿ ಸೇರಿರೋದ್ರಿಂದ ಹೊರ ಹೋಗಲು ಪ್ರಜ್ವಲ್ ರೇವಣ್ಣ ಪರದಾಡಿದ್ದಾರೆ. ಹೊರ ಹೋಗಲಾರದೆ ಕಟಕಟಿಯಲ್ಲೇ ನಿಂತಿದ್ದಾರೆ ಪ್ರಜ್ವಲ್ ರೇವಣ್ಣ. ಇದು ಸದ್ಯದ ಸನ್ನಿವೇಶ. ಕಟಕಟಿಯಲ್ಲಿ ಕೈಕಟ್ಟಿ ಪ್ರಜ್ವಲ್ ರೇವಣ್ಣ ಅವರು ನಿಂತಿರುವ ಕುರಿತಾಗಿ ವರದಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಾಗೇಶ್ರಿಂದ. ನಾಗೇಶ್, ಇವತ್ತು ಕಟಕಟೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಒಂದು ಪರಿಸ್ಥಿತಿ ಹೇಗಿತ್ತು ಮತ್ತು ಕೋರ್ಟ್ನ ಹಾಲ್ನಲ್ಲಿ ಇವತ್ತು ಬಹಳಷ್ಟು ಜನ ಸೇರ್ಕೊಂಡಿದ್ದಾರೆ ಅಂತ ಅಂದ್ರೆ ಈ ಪರ್ಟಿಕ್ಯುಲರ್ ಪ್ರಕರಣದ ವಾದ ಪ್ರತಿವಾದ ಹೇಗಾಗುತ್ತೆ ಅನ್ನೋದನ್ನ ನೋಡೋದಾ ಅಥವಾ ಬೇರೆ ಬೇರೆ ಕೇಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಬಂದಿರೋದಾ, ಹೇಗದು? ದಿವ್ಯಾ, ಸಾಮಾನ್ಯವಾಗಿ ಈ ಒಂದು ಪ್ರಕರಣ ಸಾಕಷ್ಟು ಹೈ ಪ್ರೊಫೈಲ್ ಪ್ರಕರಣ. ಅದು ಎಸ್ಪೆಷಲಿ ಈ ಪ್ರಕರಣದ ಆರೋಪಿ ಆಗಿರುವಂಥ ವ್ಯಕ್ತಿ ಸಂಸದರಾಗಿರುವಂಥ ಕಾರಣಕ್ಕಾಗಿ ಇವತ್ತು ವಾದ ಪ್ರತಿವಾದವನ್ನು ಆಲಿಸೋದರ ಜೊತೆಗೆ ಆರೋಪಿ ಸಂಸದ ಪ್ರಜ್ವಲ್ ರೇವಣ್ಣ ಆಗಿರೋದ್ರಿಂದ ಅವರನ್ನು ನೋಡಲಿಕ್ಕೆ ಅಂತಲೇ ಸಾಕಷ್ಟು ವಕೀಲರು, ಸಾರ್ವಜನಿಕರು ಎಲ್ಲರೂ ಕೂಡ ಕೋರ್ಟ್ ಹಾಲಲ್ಲಿ ಕಿಕ್ಕಿರಿದು ತುಂಬಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಯಾಕಂದರೆ ಈಗಾಗಲೇ ಈ ವ್ಯಕ್ತಿ ಕಳೆದ 1 ತಿಂಗಳಿಂದ ತಲೆಮರೆಸ್ಕೊಂಡು ಆದ ಬಳಿಕ ಪೊಲೀಸರು ಅರೆಸ್ಟ್ ಮಾಡಿ ಕರೆದುಕೊಂಡು ಬಂದು ಇವತ್ತು ಕೋರ್ಟಿಗೆ ಹಾಜರುಪಡಿಸಿರೋದ್ರಿಂದ ಸಾಕಷ್ಟು ಜನರಿಗೆ ಒಂದು ಕುತೂಹಲ ಇತ್ತು. ಆರೋಪಿ ಪ್ರಜ್ವಲ್ ರೇವಣ್ಣ ಅವರ ಹೇಗೆ ಅನ್ನುವಂಥದ್ದನ್ನು ಗಮನ ಹರಿಸಬೇಕು ಅನ್ನುವಂಥ ಕುತೂಹಲ ಸಾಮಾನ್ಯವಾಗಿತ್ತು. ಹಾಗಾಗಿ ವಕೀಲರು, ಸಾರ್ವಜನಿಕರು ಎಲ್ಲರೂ ಕೂಡ ಕೋರ್ಟ್ ಹಾಲ್ನಲ್ಲಿ ಸಾಕಷ್ಟು ಕಿಕ್ಕಿರಿದು ತುಂಬಿರುವಂಥದ್ದು. ಕಟಕಟೆಯಲ್ಲಿ ಈಗಾಗಲೇ ಆರೋಪಿ ಪ್ರಜ್ವಲ್ ರೇವಣ್ಣ ನಿಂತುಕೊಂಡು ಎರಡೂ ಕಡೆ ವಾದ ಪ್ರತಿವಾದವನ್ನು ಆಲಿಸುವ ಕೆಲಸವನ್ನು ಮಾಡ್ತಿರುವಂಥದ್ದು. ಯಾಕಂದರೆ ಅದ್ರ ಕಟಕಟೆಯಿಂದ ಹೊರದು ಬರಲಿಕ್ಕೆ ಪ್ರಜ್ವಲ್ ರೇವಣ್ಣ ಅವರು ಸಾಕಷ್ಟು ಪರದಾಡುವಂಥ ವ್ಯವಸ್ಥೆ ಕೂಡ ಆಯಿತು. ಯಾಕಂದರೆ ಸಾಕಷ್ಟು ಕಿಕ್ಕಿರಿದು ಕೋರ್ಟ್ ಹಾಲ್ನಲ್ಲಿ ಜನ ತುಂಬಿರೋದ್ರಿಂದ ಹೊರಗಡೆ ಬರಲಿಕ್ಕೆ ಪರದಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ದಿವ್ಯಾ, ನಾಗೇಶ್, ಆರಂಭದಲ್ಲಿ ಅವರು ತಾವಿರುವಂತಹ ಸಿಐಡಿ ಕಚೇರಿಯ ಕಟ್ಟಡಿ ಏನಿದೆ ಅದು ಬಹಳ ಕಿರಿದಾಗಿದೆ ಮತ್ತು ಉಸಿರುಗಟ್ಟಿಸುವ ವಾತಾವರಣ ಇದೆ, ಅಷ್ಟು ನೀಟಾಗಿಲ್ಲ ಅಂತೆಲ್ಲ ಹೇಳ್ಕೊಂಡಿದ್ರು. ಸೊ ಅದನ್ನೇನಾದ್ರೂ ಬದಲಾಯಿಸ್ಕೊಡಿ ವ್ಯವಸ್ಥೆಯನ್ನಂತ ಮನವಿ ಮಾಡಿದ್ದಾರಾ? ಜೊತೆಗೆ ಅವರ ಪರ ವಕೀಲರು ಅವರಿಗೆ ಮನೆ ಊಟದ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಇದನ್ನ ಕೋರ್ಟ್ ಹೇಗೆ ಪರಿಗಣಿಸಬಹುದು? ದಿವ್ಯಾ, ಆರಂಭದಲ್ಲಿ ಆರೋಪಿ ಪ್ರಜ್ವಲ್ ರೇವಣ್ಣ ಅವರನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿ ಕಟಕಟೆಯಲ್ಲಿ ನಿಲ್ಲಿಸಿದಂಥ ಸಂದರ್ಭದಲ್ಲಿ ಜಡ್ಜ್ ಅವರಿಗೆ ಒಂದಷ್ಟು ಪ್ರಶ್ನೆಯನ್ನು ಮಾಡಿದ್ರು. ಎಲ್ಲಿ ಅರೆಸ್ಟ್ ಮಾಡಿದ್ದು, ಯಾವಾಗ ಅರೆಸ್ಟ್ ಮಾಡಿದ್ರು ಅನ್ನುವಂಥ ಮಾಹಿತಿಯನ್ನು ಆರೋಪಿ ಪ್ರಜ್ವಲ್ ರೇವಣ್ಣ ಅವರಿಂದ ಪಡೆದುಕೊಳ್ಳುವ ಕೆಲಸವನ್ನು ಜಡ್ಜ್ ಮಾಡಿದ್ರು. ಆವಾಗ ಪ್ರಜ್ವಲ್ ರೇವಣ್ಣ ನಿನ್ನೆ ರಾತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅರೆಸ್ಟ್ ಮಾಡಿದ್ರು ಅನ್ನುವಂಥದ್ದನ್ನು ಹೇಳಿದ ಬಳಿಕ ನಿಮಗೆ ವಾಸ್ತವ್ಯ ಹೂಡಲಿಕ್ಕೆ ಒಂದು ರೂಮನ್ನು ಕೊಟ್ಟಿದ್ದಾರೆ. ಆ ರೂಮ್ನಲ್ಲಿ ಸಾಕಷ್ಟು ಸ್ಮೆಲ್ ಬರುತ್ತೆ ಅನ್ನುವಂಥದ್ದನ್ನು ಕೂಡ ಜಡ್ಜ್ ಮುಂದೆ ಮನವರಿಕೆ ಮಾಡುವ ಕೆಲಸವನ್ನು ಮಾಡ್ತಿದ್ರು. ಹಾಗಾಗಿ ಅಲ್ಲಿ ಅಷ್ಟೊಂದು ಸಫಿಸ್ಟಿಕೇಟೆಡ್ ಆಗಿಲ್ಲ. ಹಾಗಾಗಿ ಅಲ್ಲಿ ಉಸಿರಾಟದ ತೊಂದರೆ ಆಗ್ತಾ ಇದೆ, ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಟಾರ್ಚರ್ ನನಗೆ ಆಗ್ತಾ ಇಲ್ಲ ಅನ್ನುವಂಥ ಮನವಿಯನ್ನು ಜಡ್ಜ್ ಮುಂದೆ ಪ್ರಜ್ವಲ್ ರೇವಣ್ಣ ಅವರು ಹೇಳಿದರು. ಅದರ ಜೊತೆಗೆ ಈಗ ವಾದ ಪ್ರತಿವಾದ ಸಂಪೂರ್ಣವಾಗಿ ಮುಗಿದ ಬಳಿಕ ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲರು ಜಡ್ಜ್ ಮುಂದೆ ಒಂದು ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಈಗಾಗಲೇ SIT ಅವರು ಕೇಳಿರುವಂತೆ ನೀವು ಕಸ್ಟಡಿಗೆ ಕೊಟ್ಟಿದ್ದಾದಲ್ಲಿ ನಿಮ್ಮ ಜಡ್ಜ್ ಆದೇಶದಲ್ಲಿ ಒಂದು ಅಂಶವನ್ನು ಸೇರಿಸ್ಕೋಬೇಕು, ಅವರಿಗೆ ಮನೆಯ ಊಟವನ್ನು ಕೊಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಒಂದು ಆದೇಶದ ಪ್ರತಿಯಲ್ಲಿ ಈ ಒಂದು ಅಂಶವನ್ನು ಸೇರಿಸಿಕೊಂಡು ಹೇಳಬೇಕು ಅನ್ನುವಂಥ ಮನವಿಯನ್ನು ಈಗಾಗಲೇ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಮಾಡಿರುವಂಥದ್ದು. ದಿವ್ಯಾ, ಓಕೆ, ಒಟ್ಟಾರೆಯಾಗಿ 15 ದಿನಗಳ ಕಸ್ಟಡಿಗೆ ಕೋರಿದ್ದಾರೆ ಅಲ್ವಾ ನಾಗೇಶ್? ಈ 15 ದಿನಗಳ ಕಸ್ಟಡಿ ಅವಧಿ ಬಹುಶಃ ಅಷ್ಟು ಕೊಡಬಹುದಾದ ಸಾಧ್ಯತೆಗಳಿರುತ್ತಾ ಇಂತಹ ಪರ್ಟಿಕ್ಯುಲರ್ ಕೇಸ್ನಲ್ಲಿ? ದಿವ್ಯಾ, ಬಹಳ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣ ಸೇರಿ ಒಟ್ಟು 3 ಪ್ರಕರಣಗಳು ಇರುವಂಥದ್ದು. 3 ಪ್ರಕರಣಗಳು ಕೂಡ ಬಹಳ ಗಂಭೀರ ಸ್ವರೂಪದಾಗಿದೆ ಅನ್ನುವಂಥ ಕಾರಣಕ್ಕಾಗಿ SIT ಪರ ವಕೀಲರು 15 ದಿನಗಳ ಕಾಲ ಕಸ್ಟಡಿಗೆ ಕೇಳಿರುವಂಥದ್ದು. ಹಾಗಾಗಿ ಈಗಾಗಲೇ ಅವರ ಪರ ಪ್ರಜ್ವಲ್ ರೇವಣ್ಣ ಪರ ವಕೀಲರು 1 ದಿನ ಕಸ್ಟಡಿಗೆ ಕೊಟ್ಟರೆ ಸಾಕು, 15 ದಿನಗಳ ಕಾಲ ಅವಶ್ಯಕತೆ ಇಲ್ಲ ಅನ್ನುವಂಥದ್ರ ಬಗ್ಗೆ ವಾದವನ್ನು ಮಾಡಿರುವಂಥದ್ದು. ಹಾಗಾಗಿ ನ್ಯಾಯಾಧೀಶರು ಎರಡೂ ಪರ ವಾದ ಪ್ರತಿವಾದವನ್ನು ಆಲಿಸಿರುವಂಥ ವಕೀಲರು ಪ್ರಕರಣದ ಗಂಭೀರತೆಯನ್ನು ತಿರುಗಿದು ಬಹುತೇಕ 10 ದಿನಗಳ ಕಾಲ ಕಸ್ಟಡಿಗೆ ಕೊಡುವ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂಥ ಮಾಹಿತಿ ಈಗ ಗೊತ್ತಾಗ್ತಾ ಹೋಗ್ತಿರುವಂಥದ್ದು. ದಿವ್ಯಾ,
ಓಕೆ, ಈ ಕೇಸ್ನ ವಾದ ಪ್ರತಿವಾದ ಆಗ್ತಿರೋ ಸಂದರ್ಭದಲ್ಲಿ ಹೊಸದಾಗಿ ಮಧು ಎಂಬ ಹೆಸರು ಕೂಡ ಪ್ರಸ್ತಾಪ ಆಗುತ್ತೆ. ಪ್ರಜ್ವಲ್ ಕರ್ತರ್ಲಿಕ್ಕೆ ಎಷ್ಟೆಲ್ಲ ಎಫರ್ಟ್ ಗಳನ್ನ ಹಾಕಿದ್ರು, ಅದೇ ರೀತಿಯಾಗಿ ಈ ಪ್ರಕರಣದಲ್ಲಿ ಅವರ ಮೇಲೂ ಕೂಡ ಆರೋಪ, ಮಧು ಎಂಬ ವ್ಯಕ್ತಿಯ ಮೇಲೆ ಆರೋಪ ರೆಕಾರ್ಡ್ ಮಾಡಿದ್ದಾರೆ, ಹರಿಬಿಟ್ಟಿರಬಹುದು ಅನ್ನೋದು. ಸೊ ಹಾಗಾದ್ರೆ ಅವ್ರನ್ನ ಸೆರೆ ಹಿಡಿಯೋ ಸಲುವಾಗಿ ಏನೆಲ್ಲ ಪ್ರಯತ್ನಗಳಾಗಿದೆ SIT ಕಡೆಯಿಂದ? ದಿವ್ಯಾ, ಈ ಒಂದು ಪ್ರಕರಣದಲ್ಲಿ ಈಗ ಹೊಸದಾಗಿ ತಳಕು ಹಾಕಿಕೊಂಡಿರುವಂಥ ಹೆಸರು ಅಂದರೆ ಅದು ಮಧು ಕೂಡ ಪ್ರಜ್ವಲ್ ರೇವಣ್ಣ ಅವರ ಕಾರು ಚಾಲಕರಾಗಿದ್ರು ಅನ್ನುವಂಥ ಮಾಹಿತಿ ಈಗ ಇರುವಂಥದ್ದು. ಈ ಪ್ರಕರಣದಲ್ಲಿ ಮಧು ಅವರ ಪಾತ್ರ ಏನು ಅನ್ನುವಂಥದ್ದನ್ನು SIT ಪರ ವಕೀಲರು ಜಡ್ಜ್ ಮುಂದೆ ಬಹಳ ಸ್ವವಿರವಾಗಿ ಹೇಳಿರುವಂಥದ್ದು. ಈ ಒಂದು ಅಂದರೆ ಮಹಿಳೆಯರ ವಿಡಿಯೋನ ಮಾಡಿರುವಂಥದ್ದು ಪ್ರಜ್ವಲ್ ರೇವಣ್ಣ ಅವರ ಮೊಬೈಲಿಂದನೇ ವಿಡಿಯೋ ಮಾಡಿದ್ದಾರೆ. ಆ ವಿಡಿಯೋ ಮಾಡಿರುವಂಥ ಮೊಬೈಲ್ಗೆ ಸ್ಕ್ರೀನ್ ಲಾಕನ್ನು ಅವನ ಸ್ನೇಹಿತ ಮಧು ಮತ್ತು ಪ್ರಜ್ವಲ್ ರೇವಣ್ಣ ಅವರ ಪೇಸ್ ಇದೆ, ಅದನ್ನ ತೋರಿಸಿದ್ರೆ ಮಾತ್ರ ಅದು ಓಪನ್ ಆಗುತ್ತೆ. ಹಾಗಾಗಿ ಆರೋಪಿ ಅವನು ಕೂಡ ಈ ಲೈಂಗಿಕ ದೌರ್ಜನ್ಯ ಪ್ರಕರಣ ಮತ್ತು ಅತ್ಯಾಚಾರ ಪ್ರಕರಣ ಆದ ನಂತರ ತಲೆಮರೆಸಿಕೊಂಡಿದ್ದಾನೆ. ಆತನಿಗೆ ಕೂಡ ನಾವು ಹುಡುಕಾಟವನ್ನು ನಡೆಸ್ತಿದ್ದೀವಿ ಅನ್ನುವಂಥ ಮಾಹಿತಿಯನ್ನು SIT ಅಧಿಕಾರಿಗಳು ಕೊಟ್ಟಿರುವಂಥದ್ದು. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದಂತಹ ಪ್ರಜ್ವಲ್ ರೇವಣ್ಣ ಅವರನ್ನು ಈಗಾಗಲೇ SIT ಅಧಿಕಾರಿಗಳು ಬಂಧನ ಮಾಡಿರೋದ್ರಿಂದ ಈಗಾಗಲೇ ಅವರಿಗೆ ಹೆಚ್ಚಿನ ತನಿಖೆಗೆ ಒಳಪಡಿಸುತ್ತೆ. ಹಾಗಾಗಿ ಆ ಮಧುವನ್ನು ಬಂಧಿಸಲಿಕ್ಕೆ ಅಷ್ಟೊಂದು ಕಷ್ಟವಾಗುವುದು ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಈ ಆರೋಪಿ ಮಾಹಿತಿ ಆಧಾರದ ಮೇಲೆ ಆತನಿಗೂ ಕೂಡ ಕೆಲವೇ ದಿನಗಳಲ್ಲಿ ಬಂಧಿಸುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ನಾಗೇಶ್, ನಿಮ್ಮೆಲ್ಲ ಮಾಹಿತಿಗೆ. 2 ಅತ್ಯಾಚಾರ, 1 ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಬೇಕಾಗಿರ್ತಕ್ಕಂಥ ಆರೋಪಿ ಈತ. ಹೆಚ್ಚಿನ ವಿಚಾರಣೆಯನ್ನ ನಡೆಸಬೇಕಾಗಿದೆ. ಸೊ ಹಾಗಾಗಿ 15 ದಿನಗಳ ಕಸ್ಟಡಿ ಅವಶ್ಯಕತೆ ಇದೆ ಅಂತ ಆರಂಭದಲ್ಲಿ ಕೋರಿದ್ರು. ಈಗ 10 ದಿನಗಳ ಕಸ್ಟಡಿ ಕೇಳಿದ್ದಾರೆ. ಫೈನಲಿ ಏನಾಗುತ್ತೆ, 4 ಗಂಟೆಗೆ ಆದೇಶ ಹೊರಬರುತ್ತೆ.